ಧಾರಾಕಾರವಾಗಿ ಸುರಿದಂತ ಮಳೆ, ಸ್ವಲ್ಪ ಹೊತ್ತು ಸುರಿದಂತ ಮಳೆ, ಅದು ಧಾರಾಕಾರವಾಗಿ ಸುರಿದಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ಜನರು ಸುಸ್ತಾಗೋಗಿದ್ದಾರೆ. ಶಹಾಪುರ ಗಲ್ಲಿಯ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಟೈಲರಿಂಗ್ ಅಂಗಡಿಯೊಳಗೆ ನುಗ್ಗಿದ್ದಂತಹ ಚರಂಡಿ ನೀರು 5 ರಿಂದ 10 ಲಕ್ಷ ರೂಪಾಯಿ ಈಗ ಹಾನಿಯಾಗಿದೆ. ಸ್ಥಳಕ್ಕೆ ಪಾಲಿಕೆ ಸದಸ್ಯರಾಗಿರುವ ರವಿ ಸಾಲಂಕಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಸುರಿದಂತಹ ಮಳೆಗೆ, ಅದರಲ್ಲೂ ಶಹಾಪುರದಲ್ಲಿ ಚರಂಡಿ ನೀರು ಅಂಗಡಿ ಒಳಗಡೆ ನುಗ್ಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಿನ್ನೆ ಸುರಿದಂತ ಮಳೆಗೆ ಸಾಕಷ್ಟು ಅವ್ಯವಸ್ಥೆಗಳಾಗಿದೆ. ಏನೆಲ್ಲ ಇದೆ ಮಾಹಿತಿ ಈಗ ಸದ್ಯಕ್ಕೆ? ಹೇಗಿದೆ ಪರಿಸ್ಥಿತಿ? ಏನೆಲ್ಲ ಹಾನಿಯಾಗಿದೆ ಬೆಳಗಾವಿಲಿ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿ ನಗರ ಮತ್ತು ಬೆಳಗಾವಿ ಸಿಟಿಯಲ್ಲಿ ಸುರಿದಂತ ಏನು ಧಾರಾಕಾರ ಮಳೆಗೆ ಕುಂದಾನಗರಿ ಬೆಳಗಾವಿಯ ಜನತೆ ಹೈರಾಣಾಗಿದ್ದಾರೆ. ಸಾಕಷ್ಟು ಕೂಡ ಅವಾಂತರ ಕೂಡ ಸೃಷ್ಟಿ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರ ಪ್ರದೇಶದಲ್ಲಿ ಬೆಳಗಾವಿಯ ಶಾಪುರ್ ಇರಬಹುದು, ಪೋರ್ಟ್ ಗಲ್ಲಿ ಇರಬಹುದು, ಅಥವಾ ನ್ಯೂ ಗಾಂಧಿನಗರದಲ್ಲಿ ರಸ್ತೆ ಮೇಲೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಸಾಕಷ್ಟು ನೀರಿನ ಪ್ರಮಾಣ ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯನ್ನ ಕೂಡ ಮಾಡಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಶಾಪುರದ ಏನು ಅಂಗಡಿಗೆ ನುಗ್ಗಿದಂತ ಪರಿಣಾಮ ಅಲ್ಲಿ 5 ರಿಂದ 10 ಲಕ್ಷ ರೂಪಾಯಿದು ಅಲ್ಲಿರುವಂತಹ ವಸ್ತುಗಳು ಹಾನಿಯಾಗಿವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲೆಯಾದ್ಯಂತ ಸುರಿದಂತ ಭಾರೀ ಮಳೆಗೆ ಕೆಲವೆಡೆ ಏನು ಮರಗಳು ಧರೆಗೆ ಉಳಿದಿರುವಂತದ್ದು. ಜೊತೆಗೆ ಬೆಳಗಾವಿ ಸಿಟಿಯಲ್ಲಿಯೂ ಹಲವು ಕಡೆ ಮರಗಳು ಧರೆಗೆ ಉಳಿದಿರುವಂತದ್ದು ಮತ್ತು ಸಾಕಷ್ಟು ಕಡೆ ಏನು ಚರಂಡಿ ನೀರು ಅಂಗಡಿಗಳಿಗೆ ಮತ್ತು ಮುಗ್ಗಟ್ಟುಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಅವುಗಳನ್ನು ಹೊರಹಾಕಲು ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿರಬಹುದು ಅಥವಾ ವ್ಯಾಪಾರಿಗಳು ಹರಸಾಹಸವನ್ನ ಪಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಬೇಸಿಗೆ ಆರಂಭ ಆಗ್ತಿದ್ದಂತೆ ಇಲ್ಲಿ ಮಳೆಗಾಲ ಕೂಡ ಈಗ ಆರಂಭ ಆಗಿರುವಂತದ್ದು. ಆರಂಭಕ್ಕೂ ಮುನ್ನ ಏನು ಚರಂಡಿಗಳನ್ನ ಕ್ಲೀನ್ ಮಾಡಬೇಕಿತ್ತು, ಆದರೆ ಈವರೆಗೂ ಮಹಾನಗರ ಪಾಲಿಕೆ ಹಾಗಾಗಿ ಅಂಗಡಿ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇದರಿಂದ ನಾವು ಬದುಕನ್ನ ಕಟ್ಕೊಳ್ತೀವಿ. ಆದ್ರೆ ಈ ರೀತಿ ಹಾನಿ ಆದ್ರೆ ನಮ್ಗೆ ಯಾರು ಈ ಪರಿಹಾರವನ್ನು ಕೊಡೋರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಮತ್ತು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟಾರೆ ಏನು ಬೇಸಿಗೆ ಏನು ಕುಂದಾನಗರಿ ಬಂದಿತ್ತು ಅದನ್ನ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ತಂಪೆರೆಯುವ ಕೆಲಸವನ್ನ ಮಾಡುವುದರ ಜೊತೆಗೆ ಸಾಕಷ್ಟು ಅವಾಂತರ ಕೂಡ ಮಳೆಯ ಕಾರಣ ಆಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ, ನೀವೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ನಿನ್ನೆ ಸುರಿದಂತ ಮಳೆಗೆ ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇದೆ ಅಂತೇಳಿ. ಅದರಲ್ಲೇ ವಾಹನಗಳನ್ನ ಸವಾರರು ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಟೈಲರ್ ಅಂಗಡಿ ಒಳಗಡೆ ಚರಂಡಿ ನೀರು ನುಗ್ಗಿತ್ತು. 5 ರಿಂದ 10 ಲಕ್ಷ ರೂಪಾಯಿ ಹಾನಿಯಾಗಿದೆ ಅಂತ ಇದೆ. ಅದರ ದೃಶ್ಯವನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಅಲ್ಲಿ ಮೋಟರ್ ಹಾಕಿ ನೀರನ್ನ ಹೊರಗೆ ಎತ್ತಿ ಪಂಪ್ ಮೂಲಕ ನೋಡಿ ಟೈಲರ್ ಅಂಗಡಿ ಒಳಗಡೆ ನುಗ್ಗಿರುವಂತ ನೀರು, ಚರಂಡಿ ನೀರು, ಆ ಪೈಪ್ ಹಾಕಿ ಅದನ್ನ ನೀರನ್ನ ಹೊರಗಡೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಧಾರಾಕಾರವಾಗಿ ಸುರಿದಂತ ಮಳೆ, ಸ್ವಲ್ಪ ಹೊತ್ತು ಸುರಿದಂತ ಮಳೆ, ಅದು ಧಾರಾಕಾರವಾಗಿ ಸುರಿದಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ಜನರು ಸುಸ್ತಾಗೋಗಿದ್ದಾರೆ. ಶಹಾಪುರ ಗಲ್ಲಿಯ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಟೈಲರಿಂಗ್ ಅಂಗಡಿಯೊಳಗೆ ನುಗ್ಗಿದ್ದಂತಹ ಚರಂಡಿ ನೀರು
5-10 ಲಕ್ಷ ರೂಪಾಯಿ ಈಗ ಹಾನಿಯಾಗಿದೆ. ಸ್ಥಳಕ್ಕೆ ಪಾಲಿಕೆ ಸದಸ್ಯರಾಗಿರುವ ರವಿ ಸಾಲಂಕಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಸುರಿದಂತಹ ಮಳೆಗೆ, ಅದರಲ್ಲೂ ಶಹಾಪುರದಲ್ಲಿ ಚರಂಡಿ ನೀರು ಅಂಗಡಿ ಒಳಗಡೆ ನುಗ್ಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಿನ್ನೆ ಸುರಿದಂತ ಮಳೆಗೆ ಸಾಕಷ್ಟು ಅವ್ಯವಸ್ಥೆಗಳಾಗಿದೆ. ಏನೆಲ್ಲ ಇದೆ ಮಾಹಿತಿ ಈಗ ಸದ್ಯಕ್ಕೆ, ಹೇಗಿದೆ ಪರಿಸ್ಥಿತಿ, ಏನೆಲ್ಲ ಹಾನಿಯಾಗಿದೆ ಬೆಳಗಾವಿಯಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿ ನಗರ ಮತ್ತು ಬೆಳಗಾವಿ ಸಿಟಿಯಲ್ಲಿ ಸುರಿದಂತ ಏನು ಧಾರಾಕಾರ ಮಳೆಗೆ ಕುಂದಾನಗರಿ ಬೆಳಗಾವಿಯ ಜನತೆ ಹೈರಾಣಾಗಿದ್ದಾರೆ. ಸಾಕಷ್ಟು ಕೂಡ ಅವಾಂತರ ಕೂಡ ಸೃಷ್ಟಿ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರ ಪ್ರದೇಶದಲ್ಲಿ ಬೆಳಗಾವಿಯ ಶಾಪುರ್ ಇರಬಹುದು, ಪೋರ್ಟ್ ಗಲ್ಲಿ ಇರಬಹುದು, ಅಥವಾ ನ್ಯೂ ಗಾಂಧಿನಗರದಲ್ಲಿ ರಸ್ತೆ ಮೇಲೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಸಾಕಷ್ಟು ನೀರಿನ ಪ್ರಮಾಣ ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯನ್ನ ಕೂಡ ಮಾಡಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಶಾಪುರದ ಏನು ಅಂಗಡಿಗೆ ನುಗ್ಗಿದಂತ ಪರಿಣಾಮ ಅಲ್ಲಿ 5-10 ಲಕ್ಷ ರೂಪಾಯಿದು ಅಲ್ಲಿರುವಂತಹ ವಸ್ತುಗಳು ಹಾನಿಯಾಗಿವೆ ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲೆಯಾದ್ಯಂತ ಸುರಿದಂತ ಭಾರೀ ಮಳೆಗೆ ಕೆಲವೆಡೆ ಏನು ಮರಗಳು ಧರೆಗೆ ಉಳಿದಿರುವಂತದ್ದು. ಜೊತೆಗೆ ಬೆಳಗಾವಿ ಸಿಟಿಯಲ್ಲಿಯೂ ಹಲವು ಕಡೆ ಮರಗಳು ಧರೆಗೆ ಉಳಿದಿರುವಂತದ್ದು ಮತ್ತು ಸಾಕಷ್ಟು ಕಡೆ ಏನು ಚರಂಡಿ ನೀರು ಅಂಗಡಿಗಳಿಗೆ ಮತ್ತು ಮುಗ್ಗಟ್ಟುಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಅವುಗಳನ್ನು ಹೊರಹಾಕಲು ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿರಬಹುದು ಅಥವಾ ವ್ಯಾಪಾರಿಗಳು ಹರಸಾಹಸವನ್ನ ಪಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಬೇಸಿಗೆ ಆರಂಭ ಆಗ್ತಿದ್ದಂತೆ ಇಲ್ಲಿ ಮಳೆಗಾಲ ಕೂಡ ಈಗ ಆರಂಭ ಆಗಿರುವಂತದ್ದು. ಆರಂಭಕ್ಕೂ ಮುನ್ನ ಏನು ಚರಂಡಿಗಳನ್ನ ಕ್ಲೀನ್ ಮಾಡಬೇಕಿತ್ತು, ಆದರೆ ಈವರೆಗೂ ಮಹಾನಗರ ಪಾಲಿಕೆ ಹಾಗಾಗಿ ಅಂಗಡಿ ನಾವು ಕಬ್ಬುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇದರಿಂದ ನಾವು ಬದುಕನ್ನ ಕಟ್ಕೊಳ್ತೀವಿ. ಆದ್ರೆ ಈ ರೀತಿ ಹಾನಿ ಆದ್ರೆ ನಮ್ಗೆ ಯಾರು ಈ ಪರಿಹಾರವನ್ನು ಕೊಡೋರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಮತ್ತು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟಾರೆ ಏನು ಬೇಸಿಗೆ ಏನು ಕುಂದಾನಗರಿ ಬಂದಿತ್ತು ಅದನ್ನ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ತಂಪೆರೆಯುವ ಕೆಲಸವನ್ನ ಮಾಡುವುದರ ಜೊತೆಗೆ ಸಾಕಷ್ಟು ಅವಾಂತರ ಕೂಡ ಮಳೆರ ಕಾರಣ ಆಗಿರುವಂತದ್ದು. ಹಾಗೇನೆ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ, ನೀವೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ನಿನ್ನೆ ಸುರಿದಂತ ಮಳೆಗೆ ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇದೆ ಅಂತೇಳಿ. ಅದರಲ್ಲೇ ವಾಹನಗಳನ್ನ ಸವಾರರು ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಟೈಲರ್ ಅಂಗಡಿ ಒಳಗಡೆ ಚರಂಡಿ ನೀರು ನುಗ್ಗಿತ್ತು. 5-10 ಲಕ್ಷ ರೂಪಾಯಿ ಹಾನಿಯಾಗಿದೆ ಅಂತ ಇದೆ. ಅದರ ದೃಶ್ಯವನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಅಲ್ಲಿ ಮೋಟ್ರ್ ಹಾಕಿ ನೀರನ್ನ ಹೊರಗೆ ಎತ್ತಿ ಪಂಪ್ಸ್ ಮೂಲಕ ನೋಡಿ ಟೈಲರ್ ಅಂಗಡಿ ಒಳಗಡೆ ನುಗ್ಗಿರುವಂತ ನೀರು, ಚರಂಡಿ ನೀರು. ಆ ಪೈಪ್ ಹಾಕಿ ಅದನ್ನ ನೀರನ್ನ ಹೊರಗಡೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಧಾರಾಕಾರವಾಗಿ ಸುರಿದಂತ ಮಳೆ, ಸ್ವಲ್ಪ ಹೊತ್ತು ಸುರಿದಂತ ಮಳೆ, ಅದು ಧಾರಾಕಾರವಾಗಿ ಸುರಿದಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ಜನರು ಸುಸ್ತಾಗೋಗಿದ್ದಾರೆ. ಶಹಾಪುರ ಗಲ್ಲಿಯ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಟೈಲರಿಂಗ್ ಅಂಗಡಿಯೊಳಗೆ ನುಗ್ಗಿದ್ದಂತಹ ಚರಂಡಿ ನೀರು 5-10 ಲಕ್ಷ ರೂಪಾಯಿ ಈಗ ಹಾನಿಯಾಗಿದೆ. ಸ್ಥಳಕ್ಕೆ ಪಾಲಿಕೆ ಸದಸ್ಯರಾಗಿರುವ ರವಿ ಸಾಲಂಕಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಸುರಿದಂತಹ ಮಳೆಗೆ, ಅದರಲ್ಲೂ ಶಹಾಪುರದಲ್ಲಿ ಚರಂಡಿ ನೀರು ಅಂಗಡಿ ಒಳಗಡೆ ನುಗ್ಗಿದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಿನ್ನೆ ಸುರಿದಂತ ಮಳೆಗೆ ಸಾಕಷ್ಟು ಅವ್ಯವಸ್ಥೆಗಳಾಗಿದೆ. ಏನೆಲ್ಲ ಇದೆ ಮಾಹಿತಿ ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ, ಏನೆಲ್ಲ ಹಾನಿಯಾಗಿದೆ ಬೆಳಗಾವಿಲಿ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿ ನಗರ ಮತ್ತು ಬೆಳಗಾವಿ ಸಿಟಿಯಲ್ಲಿ ಸುರಿದಂತ ಏನು ಧಾರಾಕಾರ ಮಳೆಗೆ ಕುಂದಾನಗರಿ ಬೆಳಗಾವಿಯ ಜನತೆ ಹೈರಾಣಾಗಿದ್ದಾರೆ. ಸಾಕಷ್ಟು ಕೂಡ ಅವಾಂತರ ಕೂಡ ಸೃಷ್ಟಿ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರ ಪ್ರದೇಶದಲ್ಲಿ ಬೆಳಗಾವಿಯ ಶಾಪುರ್ ಇರಬಹುದು, ಪೋರ್ಟ್ ಗಲ್ಲಿ ಇರಬಹುದು, ಅಥವಾ ನ್ಯೂ ಗಾಂಧಿನಗರದಲ್ಲಿ ರಸ್ತೆ ಮೇಲೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಸಾಕಷ್ಟು ನೀರಿನ ಪ್ರಮಾಣ ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯನ್ನ ಕೂಡ ಮಾಡಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಶಾಪುರದ ಏನು ಅಂಗಡಿಗೆ ನುಗ್ಗಿದಂತ ಪರಿಣಾಮ ಅಲ್ಲಿ 5 ರಿಂದ 10 ಲಕ್ಷ ರೂಪಾಯಿದು ಅಲ್ಲಿರುವಂತಹ ವಸ್ತುಗಳು ಹಾನಿಯಾಗಿವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲೆಯಾದ್ಯಂತ ಸುರಿದಂತ ಭಾರೀ ಮಳೆಗೆ ಕೆಲವೆಡೆ ಏನು ಮರಗಳು ಧರೆಗೆ ಉಳಿದಿರುವಂತದ್ದು. ಜೊತೆಗೆ ಬೆಳಗಾವಿ ಸಿಟಿಯಲ್ಲಿಯೂ ಹಲವು ಕಡೆ ಮರಗಳು ಧರೆಗೆ ಉಳಿದಿರುವಂತದ್ದು ಮತ್ತು ಸಾಕಷ್ಟು ಕಡೆ ಏನು ಚರಂಡಿ ನೀರು ಅಂಗಡಿಗಳಿಗೆ ಮತ್ತು ಮುಗ್ಗಟ್ಟುಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಅವುಗಳನ್ನು ಹೊರ ಹಾಕಲು ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿರಬಹುದು ಅಥವಾ ವ್ಯಾಪಾರಿಗಳು ಹರಸಾಹಸವನ್ನ ಪಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಬೇಸಿಗೆ ಆರಂಭ ಆಗ್ತಿದ್ದಂತೆ ಇಲ್ಲಿ ಮಳೆಗಾಲ ಕೂಡ ಈಗ ಆರಂಭ ಆಗಿರುವಂತದ್ದು. ಆರಂಭಕ್ಕೂ ಮುನ್ನ ಏನು ಚರಂಡಿಗಳನ್ನ ಕ್ಲೀನ್ ಮಾಡಬೇಕಿತ್ತು, ಆದರೆ ಈವರೆಗೂ ಮಹಾನಗರ ಪಾಲಿಕೆ ಹಾಗಾಗಿ ಅಂಗಡಿ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇದರಿಂದ ನಾವು ಬದುಕನ್ನ ಕಟ್ಕೊಳ್ತೀವಿ. ಆದ್ರೆ ಈ ರೀತಿ ಹಾನಿ ಆದ್ರೆ ನಮ್ಗೆ ಯಾರು ಈಗ ಪರಿಹಾರವನ್ನ ಕೊಡೋರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಮತ್ತು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡೋ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟಾರೆ ಏನು ಬೇಸಿಗೆ ಏನು ಕುಂದಾನಗರಿ ಬಂದಿತ್ತು ಅದನ್ನ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ತಂಪೇರುವ ಕೆಲಸವನ್ನ ಮಾಡುವುದರ ಜೊತೆಗೆ ಸಾಕಷ್ಟು ಅವಾಂತರ ಕೂಡ ಮಳೆಯ ಕಾರಣ ಆಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ, ನೀವೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ನಿನ್ನೆ ಸುರಿದಂತ ಮಳೆಗೆ ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇದೆ ಅಂತೇಳಿ. ಅದರಲ್ಲೇ ವಾಹನಗಳನ್ನ ಸವಾರರು ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಟೈಲರ್ ಅಂಗಡಿ ಒಳಗಡೆ ಚರಂಡಿ ನೀರು ನುಗ್ಗಿತ್ತು. 5 ರಿಂದ 10 ಲಕ್ಷ ರೂಪಾಯಿ ಹಾನಿಯಾಗಿದೆ ಅಂತ ಇದೆ. ಅದರ ದೃಶ್ಯವನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಅಲ್ಲಿ ಮೋಟರ್ ಹಾಕಿ ನೀರನ್ನ ಹೊರಗೆ ಎತ್ತಿ ಪಂಪ್ ಮೂಲಕ ನೋಡಿ ಟೈಲರ್ ಅಂಗಡಿ ಒಳಗಡೆ ನುಗ್ಗಿರುವಂತ ನೀರು, ಚರಂಡಿ ನೀರು. ಆ ಪೈಪ್ ಹಾಕಿ ಅದನ್ನ ನೀರನ್ನ ಹೊರಗಡೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಅದು